ವೈರಾಗ್ಯಕ್ಕಾಗಿ, ತಪಸ್ಸಿಗಾಗಿ, ಅಂತರಂಗದ ಸಾಧನೆಗಾಗಿ ಕಾಡಿಗೆ ಹೋಗಬೇಕು, ಇರುವುದನ್ನೆಲ್ಲ ಬಿಟ್ಟು ಎಲ್ಲಿಯೋ ಹೋಗಬೇಕು ಅಂತ ಏನೂ ಇಲ್ಲ, ಇಲ್ಲಿಯೇ ತಪಸ್ಸು ಮಾಡಬಹುದು ಅಂತ ಒಬ್ಬ ವಿವೇಕಿ ಹೇಳ್ತಾನೆ. ವನೇಪಿ ದೋಷಾ ಪ್ರಭವಂತಿ ರಾಗಿಣಾಂ ಗೃಹೇಪಿ ಪಂಚೇಂದ್ರಿಯ ನಿಗ್ರಹಂ ತಪಃ ಅಕುತ್ಸಿತೆ ಕರ್ಮಣಿ ಯಃ ಪ್ರವರ್ತತೆ ನಿವೃತ್ತರಾಗಸ್ಯ ಗೃಹಂ ತಪೋವನಂ. ಮನಸ್ಸಿನಲ್ಲಿ ಆಸೆಗಳಿವೆ, ಅಂಟಿಕೊಳ್ಳುವ ಸ್ವಭಾವ ಇದೆ ಅಂದರೆ ಕಾಡಿನಲ್ಲಿದ್ದರೂ ತಪ್ಪುಗಳು ನಡೆದೋಗುತ್ತೆ ಅವನಿಂದ. ಇಂದ್ರಿಯಗಳ ಮೇಲೆ ಹತೋಟಿ ಇದ್ದರೆ, ನಿಯಂತ್ರಣ ಇದ್ದರೆ, ಸಂಯಮ ಇದ್ದರೆ ಸಾಕು, ಮನೆಯಲ್ಲಿದ್ದರೂ ಕೂಡ ಅದು ತಪಸ್ಸಾಗಿ ಪರಿಣಮಿಸುತ್ತೆ. ತಪ್ಪಲ್ಲದ, ನಿಂದಿತವಲ್ಲದ ಕಾರ್ಯಗಳನ್ನು ಮಾಡುತ್ತಾ ಅಂಟಿಕೊಳ್ಳದೆ ಬದುಕ್ತಾ ಇದ್ದರೆ ಮನೆಯೇ ತಪೋವನ ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಹೌದು, ಸಂಯಮದಿಂದ ಬದುಕಬೇಕು, ಸಂಯಮವೇ ತಪಸ್ಸು. ಎಷ್ಟು ಬೇಕೋ ಅಷ್ಟು, ಎಷ್ಟು ಅಂಟಿಕೊಳ್ಳಬೇಕು ಅಷ್ಟಿದ್ರೆ ಅಲ್ಲಿ ರಾಗದ್ವೇಷಗಳಿಲ್ಲ, ಜಗಳಗಳಿಲ್ಲ. ಅದು ಇಲ್ಲದೇ ಇದ್ದಾಗ ನೋವಿಲ್ಲ, ಬೇಯಬೇಕಾಗಿಲ್ಲ. ಅದು ಬೇಕೇ ಬೇಕು ಅಂತ ಇಡೀ ಬದುಕನ್ನು ಅದಕ್ಕಾಗಿ ತೆತ್ತು ಬದುಕನ್ನು ಹಾಳು ಮಾಡಿಕೊಳ್ಳಬೇಕಾದ್ದೇನೂ ಇಲ್ಲ. ಬೇಕಾಗಿದ್ದೇನು ಅಂದರೆ ಒಂದು ಸಂಯಮ, ಒಂದು ಯಾವುದಕ್ಕೂ ಸಂಪೂರ್ಣವಾಗಿ ಅಂಟಿಕೊಳ್ಳದ ಒಂದು ಸ್ವಭಾವ. ಇಷ್ಟಿದ್ದರೆ ಸಾಕು. ಇರುವ ಬದುಕೇ ತಪೋವನ, ಮಾಡ್ತಾ ಇರುವ ಬದುಕೇ ತಪಸ್ಸು. ಶುಭಂ ಭೂಯಾತ್.